ಯಾರಿನಿ ಮೋಹಿನಿ. ಬೈರ ಒಂದು ನಿಮಿಷ. ಮುತ್ತು ಮಾವ ಎಷ್ಟು ಕಷ್ಟಪಡ್ತಿರ್ತಾರೆ. ನಾನು ನಿಮ್ಮ ಜೊತೆ ಬರ್ತೀನಿ, ಹೋಗಿ ಮಾತಾಡ್ಸ್ಕೊಂಡ್ ಬಂದಂಗೆ ಆಗುತ್ತೆ. ಮಾಯಕ ನೀವ್ ಹೋಗ್ತಿದ್ರ ಅಂದ್ರೆ ನಾನು ನಿಮ್ ಜೊತೆ ಬರ್ಲಾ? ನೀನು ಬರ್ತೀಯಾ? ಮಾಯಕ ಮಿಲ್ಲಿಗೆ ಬಂದ್ರೆ ನಾನು ಮುತ್ತು ಮಾವನ ನೋಡ್ದಾಗತ್ತೆ, ಅವ್ರಿಗೆ ಊಟ ಬಡಿಸ್ದಾಗತ್ತೆ. ಅದಕ್ಕೆ ಹಾಗೆ ಕೇಳ್ದೆ, ನಾನು ಮಿಲ್ಲಿಗೆ ಬರ್ಲಾ? ಬೇಡ ಬಿಡು ಬೇಳಿ. ಹರಣಿ, ಇಷ್ಟೊತ್ತರಲ್ಲಿ ಹೋಗಿ ಮಾವಂಗ್ ಟೀ ಕೊಟ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡಲಿ? ಅಯ್ಯೋ, ಅವ್ರಿಗೆ ಎಷ್ಟೇ ಕೋಪ ಇದ್ರು ನೀನು ಮುದ್ದು ನಗು ನೋಡಿದ್ರೆ ಎಲ್ಲನೂ ಮರ್ತೋಗ್ಬಿಡ್ತಾರೆ. ಎಲ್ಲ ನಗು, ಸ್ಮೈಲ್. ಕೋತಿ, ಈ ರೀತಿ ನೀನು ನಕ್ಕಿದ್ರೆ ಇನ್ನೂ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಈಗ ಹೊರಡ್ತೀನಿ, ನಾಳೆ ಬೆಳಗ್ಗೆ ವಾಪಸ್ ಬರ್ತೀನಲ್ಲ, ಆಗಿರೋದು ನಿನಗೆ ಹಬ್ಬ. ಬೆಳಿ ಒಂದು ನಿಮಿಷ, ಬೈಲಿ ಒಂದು ನಿಮಿಷ ಕೊಡು ಕೊಡು. ದೇವ್ರೆ, ಮುತ್ತು ಮಾವಂಗಾಗ್ಲಿ ಬೆಳ್ಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದ್ರೆ ನೀನೇ ಅವ್ರನ್ನ ಕಾಪಾಡಬೇಕು. ಮಾವಂಗೆ ತೊಂದರೆ ಆಗಬಾರ್ದು ಅಂತಂದರೆ ನಿನ್ನೆ ಕುಂಕುಮ ಮತ್ತು ನಿಂಬೆ ಹಣ್ಣ ಕೊಟ್ಟು ಕಳಿಸ್ತಿದ್ದೀನಿ. ಕೆಟ್ಟದ್ದೇನು ನಡೀದಿರೋ ಹಾಗೆ ನೀನೇ ನೋಡ್ಕೋಬೇಕು. ಬೆಳಿ. ಏನ್ ಹರಣಿ, ದೇವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ನಿಂಬೆ ಹಣ್ಣೆಲ್ಲ ತಗೊಂಬಂದು ಕೊಟ್ಟಿದ್ಯಾ? ಕೆಲವು ದುಷ್ಟಶಕ್ತಿಗಳು ಅಬ್ಬರ ನಡೆಸ್ತಿದ್ದಾವೆ. ಅವ್ರ ದಾರಿ ತಪ್ಪಿಸ್ಬೇಕು ಅಂದ್ರೆ ನಾವು ದೈವಶಕ್ತಿ ಮೊರೆ ಹೋಗ್ಲೇಬೇಕು. ಅವ್ರೇನು ನಡಿಬೇಕು ಅಂತ ಅಂದ್ಕೊಂಡಿರ್ತಾರೋ ಅದೆಲ್ಲ ಉಲ್ಟಾ ಆಗೋ ಹಾಗೆ ಮಾಡಬೇಕು. ಅದಕ್ಕೆ ಇದೆಲ್ಲ. ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ ಹರಣಿ? ದುಷ್ಟಶಕ್ತಿ ಅಂತಿದೆಯಲ್ಲ, ಯಾರದು? ನೀನು ಇವಾಗ ಮಿಲ್ಗೆ ಹೋಗ್ತಿದ್ಯಲ್ಲ, ನಿಂಗೆಲ್ಲ ಅಲ್ಲೇ ಅರ್ಥ ಆಗುತ್ತೆ. ಹೋಗ್ಬಿಟ್ ಬಾ. ನೀನು ನನಗೆ ಹೆದರ್ಸಕ್ಕೆ ಹೇಳ್ತಿದ್ಯೋ ಇಲ್ಲ ಧೈರ್ಯ ತುಂಬ ಕೇಳ್ತಿದ್ಯೋ ನನಗಂತೂ ಒಂದೂ ಗೊತ್ತಿಲ್ಲ. ನಾನಂತೂ ಭಯ ಆದರೆ ಆ ತಾಯಿ ಚಾಮುಂಡಿನ ನೆನ್ಸ್ಕೊಂಡು ಹೋಗ್ತೀನಿ. ಸರಿ, ನಾನು ಹೋಗ್ತೀನಿ, ಟಾಟಾ. ಅಯ್ಯೋ, ಮರ್ತಿದ್ದೆ, ನೀನಂದ್ರೆ ನಂಗೆ ತುಂಬ ಇಷ್ಟ ಅಲ್ವಾ? ಟಾಟಾ. ದೇವ್ರೆ, ಬೆಳ್ಳಿ ಪಾಪ ಎಷ್ಟು ಮುಗ್ದೆ ಅಲ್ವಾ? ಅವಳನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಅವಳಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಬೆಳ್ಳಿ, ನಿಂಗೆ ತೊಂದರೆ ಕೊಡ್ತಿರೋರ್ನ ಈ ಮನೆಯಿಂದ ಒದ್ದೋಡಿಸೋದೇ ನನ್ನ ಕೆಲಸ. ನೀನೇನು ಯೋಚನೆ ಮಾಡಬೇಡ. ಹೋಗ್ತಾ ಹೋಗ್ತಾ ಎಲ್ಲ ನಿಂಗೆ ಗೊತ್ತಾಗುತ್ತೆ. ಇದು ತುಂಬಾ ಪವರ್ಫುಲ್ ಮಾತ್ರೆ. ಇದನ್ನ ಮುತ್ತು ಮಾವನ ಊಟದಲ್ಲಿ ಮಿಕ್ಸ್ ಮಾಡಿದ್ರೆ ಅವ್ರು ಹಾಗೆ ನಿದ್ದೆಲ್ ಜಾರ್ತಾರೆ. ಆಮೇಲೆ ನಾಳೆ ನಾನು ಅವ್ರಿಗೆ ಕೊಡೋ ನ್ಯೂಸ್ ಕೇಳಿ ಅವ್ರು ಶಾಕ್ ಆಗಿ ಆದಷ್ಟು ಬೇಗ ನನಗೆ ತಾಳಿ ಕಟ್ಟೋಗಿ ಮಾಡ್ತೀನಿ. ನೋಡ್ತೀರು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನೂ ಆಗಲ್ಲ ಬೈರ, ಮಾಮೂಲಿಗಿಂತ ಇಂಚೂರು ಪವರ್ಫುಲ್ ಇರೋ ಮಾತ್ರೆ ಅಷ್ಟೇ. ಮುತ್ತು ಮಾವ ಬೆಳಿಗ್ಗೆವರೆಗೂ ನಿದ್ದೆ ಮಾಡ್ತಾರೆ. ನಾನು ಮುತ್ತು ಮಾವ ರಾತ್ರಿ ಇಡೀ ಒಟ್ಟಿಗೆ ಇದ್ವಿ ಅನ್ನೋದಷ್ಟೇ ನನಗೆ ಬೇಕು. ಮಿಕ್ಕಿದೆಲ್ಲ ಆಟೋಮೆಟಿಕ್ಕಾಗಿ ನಡೆದೋಗುತ್ತೆ. ನಾನು ಮುತ್ತು ಮಾವ ನಿದ್ದೆ ಮಾಡ್ತಿರೋದು ನೋಡ್ತಾ ನೋಡ್ತಾ ರಾತ್ರಿ ಇಡೀ ಹೇಗೆ ಕಳೆದೋಯ್ತು ಅಂತ ಗೊತ್ತೇ ಆಗಲ್ಲ. ಇನ್ನು ನಮ್ಮಿಬ್ಬರ ಮಧ್ಯೆ ಎಲ್ಲ ನಡೆದೋಯ್ತು ಅಂತ ಹೇಳಕ್ಕೆ ದೇವ್ರ ಹತ್ರ ಹೋಗಿ ಕುಂಕುಮ ಹಚ್ಕೋತೀನಿ. ಅಷ್ಟೇ ಅಲ್ಲ ಅಂತ ಕೂದಲನ್ನ ಈ ಕಡೆ ಆ ಕಡೆ ಕೆದರಿರೋ ಸಾಕ್ಷಿ ತೋರಿಸ್ತೀನಿ. ಆವಾಗ ಏನೋ ನಡೆದೋಗಿದೆ ಅಂತ ಮುತ್ತು ಮಾವ ನಂಬಿ ಅವ್ರ ಪಾಪ ಪ್ರಜ್ಞೆ ಅವ್ರಿಗೆ ಕಾಡೇ ಕಾಡುತ್ತೆ. ಅಷ್ಟೇ ಅಲ್ಲ ಅಂತ ಒಂಚೂರು ಕಣ್ಣೀರು ಸುರಿಸ್ತೀನಿ. ಅಲ್ಲಿಗೆ ಮುತ್ತು ಮಾವ ಫ್ಲಾಟ್. ಪ್ಲಾನ್ ಏನೋ ಸೂಪರ್ ಆಗಿದೆ, ಆದ್ರೆ
ಆಗ್ಲಿಂದ ಎಡಗಣ್ಣು ಅದ್ರತಾ ಇದೆ. ಏನೋ ಭಯಂಕರ ವಿಷಯ ಇದೆ ಅನಿಸ್ತಾ ಇದೆ. ಭೈರ, ಕಣ್ಣು ಅದರ್ತು ಬೆಕ್ಕಡ್ಡ ಬಂತು ಅಂತ ಎಲ್ಲ ಯೋಚನೆ ಮಾಡ್ತಾ ಕೂತ್ರೆ ಕೆಲಸ ಆಗಲ್ಲ. ಹೋಗ್ಬೇಕು, ಕೆಲಸ ಸಾಧಿಸ್ಕೊಂಡು ಬರಬೇಕು ಅಷ್ಟೇ. ಮನೇಲಿದ್ರೆ ತೊಂದರೆ ಅಂತ ಇಲ್ಲಿಗೆ ಬಂದು ಪ್ಲಾನ್ ಮಾಡಿದ್ದೀನಿ. ಎಲ್ಲ ಸರಿಯಾಗೇ ನಡೀತೆ, ನೀನು ಯೋಚನೆ ಮಾಡಬೇಡ, ನೋಡ್ತಿರು. ಸರಿ, ಏನಾದರೂ ಇದ್ರೆ ನನಗೆ ಕಾಲ್ ಮಾಡು. ನೀನು ಡೋರ್ ಲಾಕ್ ಮಾಡಿ ಕೀನ ಸೆಕ್ಯೂರಿಟಿ ಕೊಟ್ಟೋಗು, ಮರಿಬೇಡ. ಸರಿ ಮಾವ, ಮಾವ, ಬಸ್ಯಾ, ಕೀ ತಗೊಳ್ಳೋ. ಯಾರ ನನಗೆ ಕೊಡೋರು? ನನಗೆ ಕೀ ಕೊಡೋಕೆ ಕೊಡ್ತಾರೆ. ತಮ್ಮಣ್ಣ, ನಾನು ಕಣೋ ನಿಮ್ಮಣ್ಣ. ಅಣ್ಣ? ಯಾವಣ್ಣ? ಮುಕ್ಕಾಲು ಕುಡ್ದುಬಿಟ್ಟಿದ್ಯಾ? ಲೇ, ಎದಳ ಮೇಲೆ ಲೇ. ಅಣ್ಣ, ಸಾರಿ ಕಣೋ, ಜಾಸ್ತಿ ಆಗೋಯ್ತು. ಅದಕ್ಕೆ ಎಂತರ ಮಾಡಿಬಿಟ್ಟೆ. ತಗೋ, ಸ್ವಲ್ಪ ಕಡಿಮೆ ಕೊಡಿ. ಮಾವ, ಮಾಯಾ, ಬೈರಂಗ್ ಊಟ ತಗೋಬಾ ಅಂತ ಕಳ್ಸಿದ್ರೆ ನೀನ್ ಬಂದಿದ್ಯಲ್ಲ, ಎಲ್ಲಿ ಅವನು? ಭೈರಂಗೆ ಸ್ವಲ್ಪ ತಲೆನೋವಿತ್ತು ಮಾವ, ಅದಕ್ಕೆ ನಿಮ್ಗೋಸ್ಕರ ನಾನೇ ಕ್ಯಾರಿಯರ್ನ ರೆಡಿ ಮಾಡ್ಕೊಂಡು ತಗೊಂಬಂದೆ. ತಪ್ಪ ಮಾವ? ತಪ್ಪೇನೂ ಇಲ್ಲ. ನೀನೀಗ ನೋಡ್ತಾ ಇದ್ರೆ ನನ್ ಕೆಲಸ ಮಾಡಕ್ಕಾಗಲ್ಲ, ನೀನ್ ಹೋಗು. ಕೀ ಹುಷಾರು, ಬರ್ಲಾ? ಹೋಗ್ಯಾರೋ ಗೊತ್ತಾಯ್ತು. ಒಳಗೆ ಹೋಗ್ಬೇಕಾರೆ ಇಬ್ರು, ಹೊರಗೆ ಬರ್ಬೇಕಾರೆ ಒಬ್ರೇ. ಬೀಗ ನನ್ನ ಕೈಲಿ, ಇನ್ನೊಬ್ರು ಎಲ್ಲಿ ಹೋದ್ರು? ಡೋರ್ ಲಾಕು. ಮಾವ, ಒಂದ್ ನಿಮಿಷ ಅಂತ ಹೇಳಿ 1/4 ಗಂಟೆ ಆಯ್ತು. ನೀವೀಗ ಪೋಸ್ಟ್ಪೋನ್ ಮಾಡಿದ್ರೆ ಹೇಗೆ? ಬನ್ನಿ, ಮೊದಲು ಊಟ ಮಾಡಿ. ಸರಿ, ನೀನೋಗಿ ರೆಡಿ ಮಾಡು, ನಾನು ಬರ್ತೀನಿ. ಬರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ. ಸರಿ, ಬರ್ತೀನಿ ಅಂತ ಹೇಳಿದ್ನಲ್ಲ, ಹೋಗು. ಚಿತ್ರಕ್ಕ, ಬೆಳ್ಳಿ ಕಷ್ಟದಲ್ಲಿದ್ದಾಗೆಲ್ಲ ನೀವೇ ಸಹಾಯ ಮಾಡಿದ್ದೀರಾ. ಅವಳಿಗೇನು ತೊಂದರೆ ಬರ್ದಿರೋ ಹಾಗೆ ನೀವೇ ನೋಡ್ಕೊಂಡಿದ್ದೀರಾ. ಆದ್ರೆ ಇದೆಲ್ಲ ನೀವೇ ಮಾಡ್ತಿದ್ದೀರಾ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅಷ್ಟು ಮುಗ್ದೆ ಅವಳು. ಅಕ್ಕ, ಆ ಮಾಯಾ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಏನೋ ಪ್ಲಾನ್ ಮಾಡಿದಾಳೆ. ಅದನ್ನ ನಡೀದಿರೋ ಹಾಗೆ ನೀವೇ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅವಳಿ ಮನೆ ಅಧಿಕಾರನೆಲ್ಲ ವಹಿಸ್ಕೊಬಿಡ್ತಾಳೆ. ನಿಮಗೆ ಸಹಾಯ ಆಗಲಿ ಅಂತ ಬೆಳ್ಳಿ ಕೈನಲ್ಲಿ ಅಮ್ಮನವ್ರ ಕುಂಕುಮ ಮತ್ತು ನಿಂಬೆಹಣ್ಣು ಕೊಟ್ಟು ಕಳಿಸಿದ್ದೀನಿ. ಎಲ್ಲನೂ ನೀವೇ ನೋಡ್ಕೋಬೇಕು ಅಕ್ಕ. ಪಾಪ ಬೆಳ್ಳಿ, ಈಗಾಗಲೇ ಅವಳು ತುಂಬ ನೋವು ತಿಂದಿದ್ದಾಳೆ. ಇನ್ನಷ್ಟು ನೋವು ತಿನ್ನೋದು ಬೇಡ. ಆದಷ್ಟು ಬೇಗ ಮುತ್ತು ಮಾವಂಗೂ ಬೆಳ್ಳಿಗೂ ಮದುವೆ ಮಾಡಿಸ್ಬಿಡಿ. ಒಂದ್ಸತಿ ಬೆಳ್ಳಿ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಸಾಕು. ಅವಳು ಪೂರ್ತಿ ಜವಾಬ್ದಾರಿನ ನಾನು ತಗೋತೀನಿ. ಆಗ ಈ ಮನೆಯಿಂದ ಅಷ್ಟೇ ಅಲ್ಲ, ಇಡೀ ಊರಿಂದಾನೇ ಮಾಯನ ಒದ್ದು ಓಡಿಸ್ಬೋದು. ಮಾವನ ಮನಸ್ಸಲ್ಲೂ ಅವಳು ಇಳ್ದಿರೋ ಹಾಗೆ ನೋಡ್ಕೋಬೋದು. ಇಷ್ಟೆಲ್ಲ ನಡೆಯೋದು ಈಗ ನಿಮ್ಮ ಕೈಲಿದೆ ಅಕ್ಕ. ನಿಮ್ಮನ್ನೇ ನಂಬಿದ್ದೀನಿ. ಬೆಳ್ಳಿನ ನೀವೇ ಕಾಪಾಡಬೇಕು. ಬೆಳ್ಳಿ ಪಾಪ ತುಂಬ ಒಳ್ಳೆಯವಳು, ಆದರೆ ಇವ್ರು ಯಾರು ಅರ್ಥನೇ ಮಾಡ್ಕೋತಿಲ್ಲ. ದಯವಿಟ್ಟು ಅವಳು ಕೈ ಬಿಡಬೇಡಿ ಅಕ್ಕ. ಮಾಯಾ, ಮಾವ, ಬನ್ನಿ ಮಾವ, ಎಲ್ಲ ರೆಡಿ ಇದೆ.
ಮುದ್ದೆ ಬೇಡ, ಅನ್ನ ಹಾಕು. ಸರಿ ಮಾವ. ಯಾಕೆ ಮಾವ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಸಿಟಿಲಿ ಬೆಳೆದಿರೋ ಹುಡುಗಿ ಹಳ್ಳಿಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಂದೆ ಹೆಂಡ್ತಿರೆಲ್ಲ ಸೀರೆ ಉಟ್ಕೊಂಡು ಬುತ್ತಿ ಕಟ್ಕೊಂಡು ಗಂಡ ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ಲಂಚ್ ತೊಗೊಂಡು ಹೋಗ್ತಿದ್ರಂತೆ. ಹಾಗೆ ನಾನು ನನ್ನ ಮದುವೆ ಆಗೋ ಪತಿಗೆ ಊಟ ತಂದಿದ್ದೀನಿ. ನಿನ್ನ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಊಟನೂ ಅಷ್ಟೇ ಚೆನ್ನಾಗಿರುತ್ತೆ ಮಾವ. ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಬೇಕು. ನೀನು ಹೇಳ್ದಾಗೆ ಮೊದಲನೇ ಕೆಲಸ ಊಟ ಮಾಡೋದು, ಅದನ್ನೇ ಮಾಡ್ತೀನಿ. ಬೆಳ್ಳಿ ನಿಂಗೆ ತುಂಬಾನೇ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರೋ ಆಗಿದೆ. ಇವತ್ತು ಅವಳ ಬಗ್ಗೆ ಎಷ್ಟು ಮಾತಾಡ್ತಿರೋ ಮಾತಾಡಿ, ಆದರೆ ನಾಳೆಯಿಂದ ಬೆಳ್ಳಿ ವಿಷಯ ತೆಗಿಯೋದಿರಲಿ. ಅವಳ ಬಗ್ಗೆ ನೆನಪಿಸ್ಕೊಳ್ಳೋಕ್ಕೂ ಹೋಗ್ಬಾರ್ದು, ಹಾಗೆ ಮಾಡ್ತೀನಿ, ನೋಡ್ತೀನಿ. ಏನಾಯ್ತು ಮಾವ? ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಅಂತ ಹೇಳ್ದೆ. ಊಟ ಮಾಡ್ತಿದ್ದಾಗೆ ಕಣ್ಯಾಕೋ ಎಳಿತಾ ಇದೆ. ಅಯ್ಯೋ ಮಾವ, ನೀವು ಬೆಳಗಿಂದ ಬಿಡುವಿಲ್ದೆ ಕೆಲಸ ಮಾಡ್ತಿದ್ದೀರಲ್ವಾ, ಅದಕ್ಕೆ ಹಾಗೆ ಅನಿಸ್ತಿದೆ ಅಷ್ಟೇ. ಏನೂ ಆಗಲ್ಲ ಮಾವ, ಇನ್ನು ಸ್ವಲ್ಪ ಊಟ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಯಾಕೋ ನಂಗೆ ತುಂಬ ನಿದ್ದೆ ಬರೋ ಥರ ಆಗ್ತಿದೆ. ಹೀಗೆ ಆದರೆ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಊಟ ಸಾಕು ಮಾಯ, ನಾನು ಕೈ ತೊಳ್ಕೊಂಬರ್ತೀನಿ. ಇದೇನಿದು, ಮಿಲ್ಲಿಗೆ ಬೀಗ ಹಾಕಿದಾರಲ್ಲ. ಮಾವನ್ ಗಾಡಿ ಇಲ್ಲೇ ಇದೆ. ಒಳಗಡೆ ಒಬ್ರಿದ್ರೂ ಅದನ್ನೂ ವಿಚಾರಿಸ್ದೆ ಹಾಗೆ ಲಾಕ್ ಮಾಡಿದಾರಲ್ಲ. ಮಾವ ಏನಾಯ್ತು ಮಾವ? ಮಾವ ಬನ್ನಿ ಕೂತ್ಕೊಳ್ಳಿ. ಗೊತ್ತಿಲ್ಲ ಬನ್ನಿ ಮಾಯ, ಮಾವ. ಯಾಕೋ ಕಣ್ಣು ತುಂಬ ಎಳಿತಾ ಇದೆ. ಕೂತ್ಕೊಳ್ಳಿ ಮಾವ. ಮಾವ ಸ್ವಲ್ಪ ನೀರು ಕುಡಿ. ತೊಳಿ ಮಾವ. ಅಣ್ಣ, ಯೋ ಅಣ್ಣ, ಎದ್ದೇಳಣ್ಣ. ಹೀಗೆ ಕುಟ್ಬಿಟ್ಟು ಮಲ್ಕೊಂಡಿದ್ಯಲ್ಲ, ಇರು ಮುತ್ತು ಮಾವಂಗೆ ಹೇಳ್ಬಿಟ್ಟು ನನಗೆ ಸರಿಯಾಗಿ ಬಯಸ್ತೀನಿ. ಮುತ್ತು ಮಾವ, ಮುತ್ತು ಮಾವ, ಎದ್ದೇಳಿ ಮುತ್ತು ಮಾವ. ಹೀಗೆ ನೀವು ನಿದ್ದೆ ಮಾಡಿದ್ರೆ ಹೇಗೆ ಮಾವ? ನಾನು ನೋಡಿ ಮಾವ. ಮುತ್ತು ಮಾವ, ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ಲ ನೀವು. ಎದ್ದೇಳಿ ಮಾವ. ಎದ್ದೇಳಣ್ಣ. ಅಣ್ಣ ಕೀ ಎಲ್ಲಿಟ್ಟಿದ್ದೀರಾ ಹೇಳಿ. ಮುತ್ತು ಮಾವಂಗ್ ಟೀ ಕೊಡ್ಬೇಕು. ಎದ್ದೇಳಣ್ಣ, ಎದ್ದೇಳಣ್ಣ. ಮಾವ, ನೀವು ಹೀಗೆ ನಿದ್ದೆ ಮಾಡ್ತೀರಿ. ನಾನು ನಿಮ್ಮನ್ನ ಬೆಳಿಗ್ಗೆ ತನಕ ಹೀಗೆ ನೋಡ್ತಿರ್ತೀನಿ. ಬೆಳಿಗ್ಗೆ ಕೆಲಸದವರೆಲ್ಲ ಬಂದು ನಮ್ಮನ್ನು ಹೀಗೆ ನೋಡಿ ಮಾತಾಡ್ಕೋತಾರೆ.
ಆಗ ನಿಮ್ಮ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಇರುತ್ತೆ ಅಂತ ನೋಡೋಕೆ ನನಗೆ ತುಂಬ ಆಸೆ ಆಗ್ತಿದೆ ಮಾವ. ಐ ಆಮ್ ಸಾರಿ, ಬಟ್ ಐ ಹ್ಯಾವ್ ನೋ ಚಾಯ್ಸ್. ನಮ್ಮ ಮದುವೆ ನಡಿಬೇಕು ಅಂದರೆ ನಾನಿದೆಲ್ಲ ಮಾಡಲೇಬೇಕು. ಅಲ್ಲ ಅಣ್ಣ, ಕೀನ ಎಷ್ಟು ಬೇಕಾಬಿಟ್ಟಿ ಬಿಸಾಕಿದ್ದೀರಲ್ಲ, ಯಾರಾದ್ರೂ ಕಳ್ಳರು ಬಂದು ಏನಾದ್ರೂ ಹೊತ್ಕೊಂಡು ಹೋದ್ರೆ ಏನ್ ಮಾಡೋದು? ಇಲ್ಲಿ ಕೇಳಿಸ್ಕೊಳ್ಳಿ, ಇನ್ ಸ್ವಲ್ಪ ದಿನದಲ್ಲಿ ನನ್ನ ಮುತ್ತು ಮಾವನ್ ಮದ್ವೆ ನಡೆಯುತ್ತೆ. ಆಮೇಲೆ ನಾನು ನಿಮ್ಮ ಇಲ್ಲಿಗೆ ಬಂದಾಗ ಎಲ್ರು ಯಜಮಾನ್ರ ಹೆಂಡತಿ ಬಂದ್ರು ಅಂತ ಹೇಳ್ತಾರೆ. ಎಲ್ರು ಎದ್ನಿಂತು ಸಲಾಂ ಹೊಡಿತಾರೆ, ನನಗೆ ಗೌರವ ಕೊಡ್ತಾರೆ. ಕೊಡ್ಲೇಬೇಕು, ಯಾಕಂದ್ರೆ ನಾನು ಅವಾಗ ಆ ಮನೆ ಯಜಮಾಂತಿ ಆಗಿರ್ತೀನಿ. ಈ ಇಡೀ ಸಾಮ್ರಾಜ್ಯಕ್ಕೆ ನಾನೇ ಹೊಡಿತಿ. ಇದೆಲ್ಲ ನಂದು, ಇನ್ಮೇಲೆ ಇದೆಲ್ಲ ನಂದು. ಮುತ್ತು ಮಾವ, ನಾನು ನಿಮ್ ಕೆನ್ನೆಗೊಂದು ಮುತ್ತು ಕೊಡ್ಲಾ? ಮುತ್ತುಗೆ ಮುತ್ತು. ಯಾರು? ನೋಡಿ, ಯಾರಿದ್ದೀರಾ? ಕಣ್ಮುಂದೆ ಬನ್ನಿ. ಯಾರು? ಯಾರು ಯಾರು ಮೆಷಿನ್ ಆನ್ ಮಾಡಿದ್ದು? ನಾನು ಬೈರಂಗ್ ಹೇಳಿ ಎಲ್ಲ ಮೆಷಿನು ಆರ್ಸಿರ್ಲಿ ಅಂತ ಹೇಳಿದ್ನಲ್ವಾ? ಇದಕ್ಕಿಷ್ಟೊಂದು ಭಯ ಪಟ್ನ ನಾನು? ಯಾರಿನಿ ಮೋಹಿನಿ ಕಾಡು. ಯಾರು? ಯಾರಿದ್ದೀರಾ? ಸಿಡಿಂಬರೋಷವು ಕಾಪಾಡು ದ್ವೇಷವು, ಯಾರಿಟ್ಟ ಶಾಪವು ಕೂಡಿಟ್ಟ ಪಾಪವು, ಕಾಣಿಸಿ ನೀಡದೆ ಯಾರಿನಿ ಮೋಹಿನಿ. ಯಾರಿದ್ದೀರಾ?
ಹಾಕಿದ್ದು? ಮುತ್ತು ಮಾವ, ಮುತ್ತು ಮಾವ, ನಾನಿನ್ನು ಒಳಗಡೆನೇ ಇದ್ದೀನಿ ಮಾವ. ಯಾರು? ಯಾರಿದ್ದೀರಾ ಅಲ್ಲಿ? ಮಾತಾಡಿ ಮಾವ, ಯಾರಾದ್ರೂ ಇದ್ದೀರಾ? ಮಾತಾಡಿ ಮುದ್ದು ಮಾವ. ಯಾರಿದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರು ಮಾಡ್ತಿದ್ದೀರಾ? ಧೈರ್ಯ ಇದ್ರೆ ನನ್ ಮುಂದೆ ಬನ್ನಿ. ನನಗೆ ಗೊತ್ತು ನೀವು ಯಾರಂತ. ನಾನು ಮುದ್ದು ಮಾವ ಹೇಳ್ಬೇಕಾಗುತ್ತೆ.